Hello friends, welcome to the class Indian Polity presented by Sangiti Sir. Telegram and WhatsApp channel Sangiti Sir Academy, YouTube channel Sangiti Sir Academy, Instagram and ಆ್ಯಪ್ ಕೂಡ ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥದ್ದು ಇದು ಫಾಲೋ ಆಗ್ತಾ ಇರಿ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಇಂಡಿಯನ್ ಪಾಲಿಟಿಯನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ಕವರ್ ಮಾಡ್ತಾ ಇದ್ದೀವಿ. ಇದೊಂದು ಸೀರೀಸ್ ಮುಗಿದ ತಕ್ಷಣ ಎಕನಾಮಿ ಆ ಥರ ಸ್ಟಾರ್ಟ್ ಮಾಡೋಣ. ಪ್ರತಿಯೊಂದು ಸಬ್ಜೆಕ್ಟ್ ಈ ಥರ ಕವರ್ ಮಾಡಿದರೆ ಮುಂಬರುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಎಲ್ಲ ಕೆ ಎಸ್ ಅನ್ನು ಕಂಪ್ಲೀಟ್ ಆಗಿ ಮುಗಿಸಿ ಬಂದಿದ್ದೀರಿ. ತುಂಬ ಡೇಂಜರಸ್ ಆಗಿ ಕೆ ಎಸ್ ಪ್ರಶ್ನೆ ಪತ್ರಿಕೆ ಇತ್ತು ಅಂತ ತುಂಬ ಸಾಕಷ್ಟು ಜನ ಸ್ಟೂಡೆಂಟ್ಗಳು ಹೇಳ್ತಾ ಇದ್ರಿ. ಹೇಗಾಯಿತು, ನಿಮ್ಮ ಪ್ರಿಪರೇಷನ್ ಹೇಗಿತ್ತು ಅನ್ನೋದರ ಬಗ್ಗೆ ಕೂಡ ಕಮೆಂಟಲ್ಲಿ ಹೇಳ್ತಾ ಹೋಗಿ. ಪೇಪರ್ ಹೇಗಿತ್ತು, ನಿಮ್ಮ ಸ್ಕೋರ್ ಹೇಗೆ ಬರ್ತಾ ಇದೆ, ಯಾವ ರೇಂಜಲ್ಲಿದೆ ಅನ್ನೋದು ನಾನು ವಾಟ್ಸಪ್ ಚಾನಲಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಕಟ್ ಆಫ್ ಎಷ್ಟು ಇರಬಹುದು ಅಂತ ಒಂದು ಅಂದಾಜನ್ನು ಹಾಕಿದ್ದೀನಿ. ಅದನ್ನು ಕೂಡ ಫಾಲೋ ಮಾಡ್ಬೋದು. ಕೇಂದ್ರ ಸರ್ಕಾರದ ಮಂತ್ರಿಯೊಬ್ಬರು ಡ್ಯಾಶ್ಗೆ ಪ್ರತ್ಯೇಕವಾಗಿ ಜವಾಬ್ದಾರಾಗಿರ್ತಾರೆ. ಇಂಡಿವಿಜುವಲಿ ರೆಸ್ಪಾನ್ಸಿಬಲ್. ಯಾವುದೋ ಕೇಂದ್ರದ ಒಬ್ಬ ಮಂತ್ರಿ, ಈಗ ಕುಮಾರಸ್ವಾಮಿ ಅವರು ಮಂತ್ರಿ ಇದ್ದಾರೆ, ಅವರು ಇಂಡಿವಿಜುವಲಿ ರೆಸ್ಪಾನ್ಸಿಬಲ್ ಟು ಹೋಮ್, ಪ್ರತ್ಯೇಕವಾಗಿ ಯಾರಿಗೆ ಜವಾಬ್ದಾರಾಗಿರ್ತಾರೆ? ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತದಲ್ಲ ಅವ್ರಿಗೆ ಇರ್ತಾರ? ಆಪ್ಷನ್ ಎ. ಆಪ್ಷನ್ ಬಿ, ಪ್ರಧಾನಮಂತ್ರಿಯವರಿಗೆ ಜವಾಬ್ದಾರಾಗಿರ್ತಾರ. ಆಪ್ಷನ್ ಸಿ, ರಾಷ್ಟ್ರಪತಿಯವರಿಗೆ ಜವಾಬ್ದಾರಾಗಿರ್ತಾರ. ಆಪ್ಷನ್ ಡಿ, ಸಂಸತ್ತಿಗೆ ಪಾರ್ಲಿಮೆಂಟಿಗೆ ಜವಾಬ್ದಾರಾಗಿರ್ತಾರ. ರೆಸ್ಪಾನ್ಸಿಬಲ್ ಯಾರಿಗೆ ಜವಾಬ್ದಾರು? ಜವಾಬ್ದಾರ ಅಂದ್ರೆ ಏನು? ಈಗ ನೀವು ಯಾರಿಗೆ ಜವಾಬ್ದಾರಾಗಿರ್ತೀರಿ? ನಿಮ್ಮ ತಂದೆ ತಾಯಿಗೆ ಜವಾಬ್ದಾರು. ಅಂದ್ರೆ ನೀವೇನೇ ತಪ್ಪುಗಳನ್ನ ಒಪ್ಪುಗಳನ್ನ ಏನೇ ಮಾಡಿದ್ರು ಕೂಡ ನಿಮ್ಮ ತಂದೆ ತಾಯಿಗೆ ಹೇಳ್ಬೇಕಾಗತ್ತೆ. ಒಂದು ಭಯ ಇರ್ತದೆ ನಿಮಗೆ, ಪೇರೆಂಟ್ಸ್ ಕೇಳ್ಬಿಡ್ತಾರ ನನಗೆ ನಾಳೆ ಇಲ್ಲ ಅಂದ್ರೆ ಅಂತ. ಆ ಥರ ಯಾರು ಕೇಂದ್ರದ ಮಂತ್ರಿ ಯಾರಿಗೆ ಜವಾಬ್ದಾರಾಗಿರ್ತಾರೆ? ಪಾಸ್ ಮಾಡಿ, ಆನ್ಸರ್ ಮಾಡಿ. ಸರಿಯಾದ ಉತ್ತರ ರಾಷ್ಟ್ರಪತಿ ಇಸ್ ದ ರೈಟ್ ಆನ್ಸರ್. ಪ್ರಧಾನಿ ಅಲ್ಲ ಸ್ನೇಹಿತರೆ. ಓಕೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಕೂಡ ಅಲ್ಲ, ಸಂಸತ್ತು ಕೂಡ ಆಗೋದಿಲ್ಲ. ರೈಟ್, ಇಂಡಿವಿಜುವಲಿ ರೆಸ್ಪಾನ್ಸಿಬಲ್ ರಾಷ್ಟ್ರಪತಿ. ಯಾಕೆ? ಅವ್ರನ್ನ ಅಪಾಯಿಂಟ್ ಮಾಡೋದು ಅವರೇ. ಅಕಸ್ಮಾತ್ ಆ ಮಂತ್ರಿ ಸರಿ ಇಲ್ಲ ಅಂತ ಅನಿಸಿದ್ರೆ ತೆಗೆದಾಕೋದು ಕೂಡ ರಾಷ್ಟ್ರಪತಿ. ಬಟ್ ಅವರು ಸ್ವಂತ ನಿರ್ಧಾರದ ಮೇಲೆ ಅಪಾಯಿಂಟ್ ಮಾಡ್ತಾರ ಅಥವಾ ಸ್ವಂತ ನಿರ್ಧಾರದ ಮೇಲೆ ತೆಗೆದಾಕ್ತಾರ? ಇಲ್ಲ. ಯಾರ ಶಿಫಾರಸಿನ ಮೇರೆಗೆ? ಪ್ರಧಾನಮಂತ್ರಿಗಳು, ಕೇವಲ ಪ್ರಧಾನಮಂತ್ರಿ ಶಿಫಾರಸಿನ ಮೇರೆಗೆ ಅವರು ಒಬ್ಬ ಮಂತ್ರಿಯನ್ನ ನೇಮಕ ಮಾಡ್ತಾರೆ ಅಥವಾ ತೆಗೆದಾಕ್ತಾರೆ. ನೇಮಕ ಮಾಡೋದು ಯಾರು ಅಂತ ಕೇಳಿದಾಗ ರಾಷ್ಟ್ರಪತಿ ಅಂತಾನೆ ಹೇಳ್ತೀರಿ. ಒಬ್ಬ ಮಂತ್ರಿಯನ್ನ ತೆಗೆದಾಕೋದು ಯಾರು? ರಾಷ್ಟ್ರಪತಿನೇ ಹೇಳಬೇಕು. ಬಟ್ ಅದಕ್ಕೆ ಶಿಫಾರಸು ಮಾಡೋದು, ನೇಮಕ ಮಾಡೋದಕ್ಕಾಗ್ಲಿ ತೆಗೆದುಹಾಕೋದಕ್ಕಾಗ್ಲಿ ಶಿಫಾರಸು ಮಾಡೋದು ಪ್ರಧಾನಮಂತ್ರಿಗಳು. ಇಂಡಿವಿಜುವಲ್ ಇದೆಯಲ್ಲ. ಈಗ ಕಲೆಕ್ಟಿವ್ಲಿ ಯಾರಿಗೆ ರೆಸ್ಪಾನ್ಸಿಬಲ್? ಸಾಮೂಹಿಕವಾಗಿ ಒಬ್ಬ ಮಂತ್ರಿಗಳು ಎಲ್ಲರೂ ಮಂತ್ರಿಗಳು ಸಾಮೂಹಿಕವಾಗಿ ಯಾರಿಗೆ ಜವಾಬ್ದಾರರು? ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಹೂಮ್. ಅವಾಗ ಇದೇ ರೀತಿಯ ಆಪ್ಷನ್ಸ್ ಕೊಟ್ಟಾಗ ನೀವು ಇಲ್ಲಿ ಸಂಸತ್ತು ಅಂತ ಹೇಳ್ಬೋದು. ಬಟ್ ಎಕ್ಸಾಕ್ಟ್ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಲೋಕಸಭೆಗೆ. ಕೆಲವೊಂದು ಎಕ್ಸಾಂಪಲ್ ಏನ್ ಮಾಡಿದ್ದಾರೆ, ಲೋಕಸಭೆ ಕೊಟ್ಟೇ ಇಲ್ಲ ಅವ್ರ ಆಪ್ಷನ್ ಅಲ್ಲಿ, ಸಂಸತ್ತು ಅಂತ ಕೊಟ್ಟಿರ್ತಾರೆ. ಅವಾಗ ಅದನ್ನ ಹೇಳ್ಬೋದು. ಸಂಸತ್ತು ಅಂದ್ರೆ ಲೋಕಸಭೆ ರಾಜ್ಯಸಭೆ ಎರಡೂ ಬರುತ್ತೆ. ಬಟ್ ರಾಜ್ಯಸಭೆಗೆ ಯಾವತ್ತೂ ಜವಾಬ್ದಾರ ಆಗಿರೋದಿಲ್ಲ, ರಾಜ್ಯಸಭೆ ಬರೋದೇ ಇಲ್ಲ, ಹೇಳುವಂಗಿಲ್ಲ. ಬಟ್ ನಾನು ಏನ್ ಹೇಳ್ತಾ ಇರೋದು, ಆಪ್ಷನ್ಗಳಲ್ಲಿ ಲೋಕಸಭೆ ಅನ್ನೋದು ಇರದೇ ಇದ್ದಾಗ ಸಂಸತ್ತು ಅಂತ ಕೂಡ ಹೇಳ್ಬೋದು. ಬಟ್ ಎರಡೂ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಸಂಸತ್ತನ್ನು ಕೊಟ್ಟಿದ್ದಾರೆ, ಲೋಕಸಭೆನೂ ಕೊಟ್ಟಿದ್ದಾರೆ. ಅವಾಗ ನೀವು ಲೋಕಸಭೆಗೆ ಆನ್ಸರ್ ಹಾಕ್ಬೇಕು. ಎರಡೂ ಕೊಡಲ್ಲ ನಾರ್ಮಲಿ. ಕೆಲವೊಂದು ಎಕ್ಸಾಮ್ ಅಲ್ಲಿ ಹೇಗೆ ಕೇಳಿದ್ದಾರೆ, ಮಂತ್ರಿಗಳು ಸಾಮೂಹಿಕವಾಗಿ ಯಾರಿಗೆ ಜವಾಬ್ದಾರ ಆಗಿರ್ತಾರೆ ಅಂತಂದ್ರೆ ಸಂಸತ್ತು ಮಾತ್ರ ಆಪ್ಷನ್ ಇದೆ, ಲೋಕಸಭೆ ಇರೋಲ್ಲ. ಅವಾಗ ಸಂಸತ್ತನ್ನ ಆಯ್ಕೆ ಮಾಡಬೇಕು. ಕೆಲವೊಂದ್ಸಲ ಲೋಕಸಭೆ ಕೊಡ್ತಾರೆ, ರಾಜ್ಯಸಭೆನೂ ಕೊಡ್ತಾರೆ, ಪ್ರಧಾನಿ ರಾಷ್ಟ್ರಪತಿ ಆ ಥರ ಕೊಟ್ಟಾಗ ಲೋಕಸಭೆ ಓನ್ಲಿ ಅಂತ ಕೊಡಬೇಕು. ಓಕೆ, ಅರ್ಥ ಆಯ್ತಲ್ಲ? ಈಗ ನೀವು ಲೋಕಸಭೆ ಅಂತ ಓದಿರ್ತೀರಿ, ಅಲ್ಲಿ ಎಕ್ಸಾಮ್ ಅಲ್ಲಿ ಅದು ಇರಲ್ಲ, ಸಂಸತ್ ಅಂತ ಇರ್ತಾವ, ಕನ್ಫ್ಯೂಸ್ ಆಗ್ಬಾರ್ದು. ಬಟ್ ರಾಜ್ಯಸಭೆ ಯಾವುದೇ ಕಾರಣಕ್ಕೂ ಆನ್ಸರ್ ಆಗೋದಿಲ್ಲ. ಇವೆರಡು ಪಾಯಿಂಟನ್ನ ಪದೇ ಪದೇ ರಿಪೀಟೆಡ್ ಆಗಿ ಕೂಡ ಕೇಳ್ತಾರೆ. ಇಲ್ಲಿ ಆರ್ಟಿಕಲ್ ಕೂಡ ಹೇಳಿ ಸ್ನೇಹಿತರೆ. ಒಬ್ಬ ಮಂತ್ರಿಗಳು ಈ ಸಾಮೂಹಿಕವಾಗಿ ಲೋಕಸಭೆಗೆ ಜವಾಬ್ದಾರ ಆಗಿರ್ತಾರೆ ಅಂತ ಹೇಳೋದಕ್ಕೆ ಯಾವ ಆರ್ಟಿಕಲ್ ಸಂವಿಧಾನದಲ್ಲಿದೆ? ಅದು ಆರ್ಟಿಕಲ್ ಕೂಡ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಈ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ತಪ್ಪಾಗಿದೆ? ರಾಂಗ್ ಆಗಿರೋದು ಯಾವುದು? ಇನ್ಕರೆಕ್ಟ್ ಯಾವುದು? ಮಂತ್ರಿಗಳ ಪರಿಷತ್ತಿನ ಸದಸ್ಯರು ರಾಷ್ಟ್ರಪತಿಗೆ ವೈಯಕ್ತಿಕವಾಗಿ ಜವಾಬ್ದಾರ ಆಗಿರ್ತಾರೆ. ಇಂಡಿವಿಜುವಲಿ ರಾಷ್ಟ್ರಪತಿಗೆ ಜವಾಬ್ದಾರ ಅಂತ ಹೇಳ್ತಾರೆ. ನಾವು ಪ್ರೀವಿಯಸ್ ಇದರಲ್ಲಿ ಕ್ವಶನ್ ಅಲ್ಲಿ ನೋಡಿದ್ವಿ. ಆಪ್ಷನ್ ಬಿ ಏನ್ ಹೇಳುತ್ತೆ? ಮಂತ್ರಿಗಳ ಪರಿಷತ್ತಿನ ಸದಸ್ಯರು ಸಾಮೂಹಿಕವಾಗಿ ಸಂಸತ್ತಿಗೆ ಜವಾಬ್ದಾರ ಆಗಿರ್ತಾರೆ ಅಂತಿದೆ. ನೀವು ರಾಂಗ್ ಇರೋದು ಕಂಡುಹಿಡಿಬೇಕು. ಯಾವುದೇ ಸಚಿವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಇಡೀ ಮಂತ್ರಿ ಮಂಡಳಿಯ ವಿರುದ್ಧ ಅವಿಶ್ವಾಸ ಮತವಾಗಿ ತೆಗೆದುಕೊಳ್ಳಲಾಗುತ್ತದೆ. ಅಂದ್ರೆ ಈಗ ಯಾರೋ ಒಬ್ಬ ಮಿನಿಸ್ಟರ್, ಕುಮಾರಸ್ವಾಮಿ ಇದಾರೆ ಅನ್ಕೊಳ್ಳಿ, ಯಾರೋ ಅಪೋಸಿಷನ್ ಅವರು, ಈಗ ಕಾಂಗ್ರೆಸ್ನವರು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ಮಧ್ಯೆ ಗಲಾಟೆ ನಡೀತಾ ಇರ್ತದೆ, ಅವಾಗ ಮಾತಿನ ಗಲಾಟೆ. ಆ ಟೈಮಲ್ಲಿ ಈಗ ಕುಮಾರಸ್ವಾಮಿ ವಿರುದ್ಧ ನಾವು ಅವಿಶ್ವಾಸ ನಿರ್ಣಯ ಮಾಡ್ತೀವಿ ಅಂತಂದ್ರೆ ಆತರ ಆಗತ್ತಾ? ಇವ್ರು ಆಪ್ಷನ್ ಸಿ ಅಲ್ಲಿ ಏನ್ ಹೇಳ್ತಾರೆ, ಅವಿಶ್ವಾಸ ಯಾವುದೋ ಒಬ್ಬ ವ್ಯಕ್ತಿ ಮಿನಿಸ್ಟರ್ ವಿರುದ್ಧ ಅವಿಶ್ವಾಸ ಅಂದ್ರೆ ಇಡೀ ಮಂತ್ರಿ ಮಂಡಲ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್, ಅವ್ರದ್ದು ಮಂತ್ರಿ ಮಂಡಲ ಏನಿರ್ತದಲ್ಲ ಎಲ್ಲರೂ ಸೇರಿ ಅವಿಶ್ವಾಸ ಅಂತ ಕನ್ಸಿಡರ್ ಆಗತ್ತೆ ಅಂತ ಹೇಳ್ತಾ ಇದಾರೆ. ಸೊ ಈ ಆಪ್ಷನ್ ಡಿ ಎಲ್ಲವೂ ಸರಿಯಾಗಿದೆ. ಇದರಲ್ಲಿ ಯಾವುದು ತಪ್ಪಾಗಿದೆ ಹೇಳ್ತೀರಾ? ಸರಿಯಾದ ಉತ್ತರ ಸ್ನೇಹಿತರೆ ಡಿ ಇಸ್ ದ ರೈಟ್ ಆನ್ಸರ್. ಇವೆಲ್ಲವೂ ಸರಿಯಾಗಿದವು.
ಇಲ್ಲಿ ಒಬ್ಬ ಮಂತ್ರಿ ಇಂಡಿವಿಜುವಲಿ ರಾಷ್ಟ್ರಪತಿಗೆ ಜವಾಬ್ದಾರಾಗಿರ್ತಾರೆ. ಸಾಮೂಹಿಕವಾಗಿ ಸಂಸತ್ತಿಗೆ, ನೋಡಿ ಇಲ್ಲಿ ಆನ್ಸರ್ ಸಂಸತ್ತಿಗೆ ಕೊಟ್ಟಾರ, ಲೋಕಸಭೆ ಇಲ್ಲ ಅನ್ಕೊಂಡು ರಾಂಗ್ ಹಾಕ್ಬಾರ್ದು ಇದನ್ನ. ಸಂಸತ್ತು ಕೂಡ ಸರಿಯಾದ ಉತ್ತರ. ಇಲ್ಲಿ ಪರ್ಟಿಕ್ಯುಲರ್ ಇನ್ ಡೆಪ್ತ್ ಆಗಿ ನಾವು ನೋಡ್ಬೇಕಾದಾಗ ಲೋಕಸಭೆ ಓನ್ಲಿ ಅಂತ ಹೇಳ್ತೀವಿ, ಬಟ್ ಕೆಲವೊಂದ್ಸಲ ಸಂಸತ್ ಅಂತ ಕೊಟ್ಟಾಗ ಕೈ ಬಿಟ್ಟು ಬರಬಾರ್ದು ಆ ಕ್ವಶನ್ ಅನ್ನ. ಓಕೆ, ಅರ್ಥ ಆಗ್ತಿದೆಯಲ್ಲ? ಇದು ಇದೇ ರೀತಿ ಕೇಳ್ತಾರೆ. ಸಂಸತ್ತಿಗೆ ಜವಾಬ್ದಾರಾಗಿರ್ತಾರೆ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್, ಅದೇನು ತೊಂದರೆ ಇಲ್ಲ. ಓಕೆ, ಅಂಡ್ ಯಾವುದೇ ಸಚಿವರ ವಿರುದ್ಧ ಅವಿಶ್ವಾಸ ನಿರ್ಣಯ, ಎಸ್ ಇದು ಕೂಡ ಕರೆಕ್ಟು. ಅವಿಶ್ವಾಸ, ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನೋದು ಸಿಂಗಲ್ ಮಿನಿಸ್ಟರ್ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನೋ ಕಾನ್ಫಿಡೆನ್ಸ್ ಮೋಷನ್, ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡೋದು ಇಡೀ ಮಂತ್ರಿ ಮಂಡಲದ ಮೇಲೆ. ಅಂದ್ರೆ ಈ ಮಂತ್ರಿ ಮಂಡಲದ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತ ಅಲ್ಲಿ ರೆಸೊಲ್ಯೂಷನ್ ಪಾಸ್. ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಒಂದು ಯಾವಾಗ ಬೇಕಾದಾಗ ಮಾಡ್ಬೋದಾ? ವರ್ಷದಲ್ಲಿ ಎಷ್ಟಕ್ಕೆ ಮಾಡ್ಬೋದು? ಎಷ್ಟು ಟೈಮ್ ಗ್ಯಾಪ್ ಕೊಡಬೇಕು ಅದೊಂದನ್ನ ಹೇಳಿ. ಈಗ ಇವತ್ತು ಅವಿಶ್ವಾಸ ನಿರ್ಣಯ ಮಂಡನೆ ಆಯ್ತು ಅನ್ಕೊಳ್ಳಿ, ಅದು ಸೋಲ್ತಿ ಅಂದ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ನಾಳೆನ ಮತ್ತೆ ಇನ್ನೊಂದು ಮಾಡ್ಬೋದಾ, ಅಥವಾ ಎಷ್ಟು ದಿನಕ್ಕೆ ಮಾಡ್ಬೋದು ಅದೊಂದು ಪಾಯಿಂಟ್ ಅನ್ನ ಹೇಳಿ. ಅಂಡ್ ಅವಿಶ್ವಾಸ ನಿರ್ಣಯವನ್ನ ರಾಜ್ಯಸಭೆಯಲ್ಲಿ ಮಾಡ್ಬೋದಾ ಅದೊಂದು ಪಾಯಿಂಟ್ ಅನ್ನ ಹೇಳಿ ಸ್ನೇಹಿತರೆ. ಇವೆಲ್ಲ ಪಾಯಿಂಟ್ಗಳು ನಾನು ಯಾಕೆ ಕ್ವಶನ್ಗಳನ್ನು ಜಾಸ್ತಿ ಕೇಳ್ತಾರೆ ಅಂದ್ರೆ ಇವೇ ಕ್ವಶನ್ ಮತ್ತೆ ಕ್ವಶನ್ ರೂಪದಲ್ಲಿ ಈಗ ನೆಕ್ಸ್ಟ್ ಬರ್ತಾವೆಲ್ಲ. ಸೊ ಅವಾಗ ರಿವಿಷನ್ ಜಾಸ್ತಿ ಆಗಲಿ. ನೀವು ಅಟ್ಲೀಸ್ಟ್ ಇದನ್ನ ನೋಡಿದಾಗ ನೀವು ಬುಕ್ ಅನ್ನ ಏನೋ ಓದ್ತಾ ಇರ್ತೀರಿ, ಅದನ್ನ ಹುಡುಕ್ತೀರಿ, ವಾಪಸ್ ನೋಡಿದಾಗ ರಿವಿಷನ್ ಆಗುತ್ತದೆ. ಇಲ್ಲಾಂದ್ರೆ ನಾವು ಓದಿನಿ ಅನ್ಕೊಂಡು ತುಂಬಾ ಓದ್ತಾನೆ ಇರ್ತೀರಿ, ಅಲ್ಲಿ ಎಕ್ಸಾಮಲ್ಲಿ ಜಸ್ಟ್ ಮಿಸ್ ಆಯ್ತು ಅಂತ ಹೇಳೋರು ಇಂಥವ್ರೆ. ಅದಕ್ಕೋಸ್ಕರ ನಾ ಹೇಳೋದು ಫಾಲೋ ಮಾಡಿ. ಸ್ವಲ್ಪ ಆನ್ಸರ್ ಏನು ಶಾರ್ಟ್ ಆಗಿ ಬರೀರಿ. ನಾ ಕಮೆಂಟ್ ಸೆಕ್ಷನ್ ಎಲ್ಲ ನೋಡ್ತೀನಿ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತಾ ಇರ್ತೇನೆ ನಾನು. ಅಟ್ಲೀಸ್ಟ್ ನಿಮ್ಗೆ ಒಂದು ರಿವಿಷನ್ ಆಗಲಿ, ಒಂದು ಈ ಥರದ್ದು ಕ್ವಶನ್ ಬಂದಾಗ ಇನ್ನು ಅದ್ರ ರಿಲೇಟೆಡ್ ಕೂಡ ನಾವು ನೆನ್ಪಿಡ್ಬೇಕು ಅನ್ನೋದು ಒಂದು ಲಿಂಕ್ ನಿಮಗೆ ಐಡಿಯಾ ಇರಲಿ ಅನ್ನೋದು ಉದ್ದೇಶದಿಂದ. ಇಷ್ಟು ಕೇಳಿ ನೀವು ಮೋರ್ ದೆನ್ ಸಫಿಷಿಯಂಟ್. PC to DC ಎಕ್ಸಾಮ್ಗೆ ಎಲ್ಲವೂ ಸರಿ ಆಗ್ತದೆ. ಈಗ ಕಳೆದ KS ಎಕ್ಸಾಮಲ್ಲಿ ಜಸ್ಟ್ ನಾವು ಒಂದು ಕೆಲವೊಂದು 10-15 ವಿಡಿಯೋ ಮಾಡಿದ್ನಲ್ಲ, ಅದರಲ್ಲೇ ಒಂದು 2-3 ಕ್ವಶನ್ಸ್ ಕೂಡ ಕವರ್ ಆಗಿತ್ತು ಅದರಲ್ಲಿ ಅಲ್ವಾ. ಎಷ್ಟೋ ಜನ ಅದಕ್ಕೆ ರೈಟ್ ಆನ್ಸರ್ ಮಾಡೋಕ್ಕಾಗಿರಲಿಲ್ಲ, ಬಟ್ ಸಿಂಪಲ್ ಎಮರ್ಜೆನ್ಸಿ ರಿಲೇಟೆಡ್ ನಾ ಸಿಂಪಲ್ ಆಗಿ ಒಂದು ಕಾಲಮ್ ಮೂಲಕ ಎಲ್ಲ ಹೇಳಿದ್ದೆ ಅಲ್ವಾ. ಆ ರೀತಿ ಹೆಲ್ಪ್ ಆಗ್ತದೆ. ಇಷ್ಟು ನೀವು ಕೂಲಾಗಿ ಒಬ್ಬರನ್ನ ಫಾಲೋ ಮಾಡ್ತಾ ಹೋಗಿ ಎಲ್ಲ ರೀತಿ ಎಕ್ಸಾಮ್ ಪಾಸ್ ಆಗ್ಬೋದು. ನೀವು ಎಲ್ಲರನ್ನೂ ಅವ್ರನ್ನೂ ಫಾಲೋ ಮಾಡಿದೆ, ಇವ್ರನ್ನೂ ಫಾಲೋ ಮಾಡಿದೆ, ಆ ಥರ ಎಲ್ಲ ಮಾಡ್ತಾ ಹೋದರೆ ಕೆಲಸ ಆಗಲ್ಲ. ಕೇಳಿ, ಒಂದು ತಿಂಗಳು ನನ್ನ ಪಾಠವನ್ನು ಕೇಳಿ, ಇಷ್ಟ ಆದರೆ ಫಾಲೋ ಮಾಡಿ. ಅದರ್ವೈಸ್ ಮತ್ತೆ ಯಾರು ಬೆಸ್ಟ್ ಇರ್ತಾರೆ ಅವ್ರನ್ನ ಆ ಥರ ಒಬ್ಬರು ಅಥವಾ ಇಬ್ಬರನ್ನ ಅಷ್ಟೇ ಫಾಲೋ ಮಾಡಿಕೊಂಡು ನೀಟಾಗಿ ನೋಟ್ಸ್ ಮಾಡ್ಕೊಂಡು ಹೋದರೆ ಮಾತ್ರ ಎಕ್ಸಾಮ್ ಪಾಸ್ ಆಗುತ್ತೆ. ಇಲ್ಲಾಂದ್ರೆ ಅರ್ಧಂಬರ್ಧ ಆಗಬಾರ್ದು. ಓಕೆ, ಅವಿಶ್ವಾಸ ನಿರ್ಣಯ ಬಗ್ಗೆ ಆ ಕ್ವಶನ್ನ ಆನ್ಸರ್ ಮಾಡಿ. ಮತ್ತೇನಿದೆ ಇಲ್ಲಿ? ಮಂತ್ರಿಗಳ ಮಂಡಳಿಯು ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರಾಗಿರುತ್ತದೆ. ಇದನ್ನ ಯಾವ ವಿಧಿ ಹೇಳುತ್ತೆ? ನಾವಾಗಲೇ ಹೇಳಿದೀವಲ್ಲ, ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ಒಂದೊಂದ್ಸಲ ಕಲೆಕ್ಟಿವ್ಲಿ ಸಾಮೂಹಿಕವಾಗಿ ಸಂಸತ್ತಿಗೆ ಜವಾಬ್ದಾರಾಗಿರ್ತಾರೆ. ಎಸ್, ಅದು ಕೂಡ ಕರೆಕ್ಟೇ. ಬಟ್ ಎರಡೂ ಆಪ್ಷನ್ ಕೊಟ್ಟಾಗ ಲೋಕಸಭೆನೇ ಚಾಯ್ಸ್ ಮಾಡಬೇಕು. ನಾರ್ಮಲಿ ಎರಡೂ ಕೊಡಲ್ಲ ಅವರು. ಒಂದೊಂದ್ಸಲ ಏನ್ ಮಾಡ್ತಾರೆ, ರಾಜ್ಯಸಭೆ ಅಂತ ಕೊಡ್ತಾರೆ, ಲೋಕಸಭೆ ಅಂತ ಕೊಡ್ತಾರೆ, ಪ್ರಧಾನಿ ಅಂತ ಕೊಡ್ತಾರೆ, ರಾಷ್ಟ್ರಪತಿ ಈ ತರ ಕೊಡ್ತಾರೆ, ಕನ್ಫ್ಯೂಸ್ ಮಾಡೋದಕ್ಕೆ. ಆ ತರ ಎರಡೂ ಕೊಡಕ್ ಬರೋದಲ್ಲ. ಯಾಕಂದ್ರೆ ಲೋಕಸಭೆ ಅಥವಾ ಪಾರ್ಲಿಮೆಂಟ್ ಎರಡರಾಗ ಒಂದು ಅಷ್ಟೇ ಕೊಡ್ಬೇಕಾಗತ್ತೆ. ಕ್ವಶನ್ ಕೂಡ ಹಂಗೆ ಕೇಳೋದವರು. ಸೊ ಇದು ಸರಿಯಾದ ಉತ್ತರ ಯಾವುದು? ಇದು ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ ಸ್ನೇಹಿತರೆ. ಹೇಳ್ಬೋದು ಯಾರಾದ್ರೂ ಇದನ್ನ ಪೋಲ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನ ಯಾವುದಿದೆ? 75 ಕ್ಲಾಸ್ 2, 75 ಕ್ಲಾಸ್ 1, 75 ಕ್ಲಾಸ್ 4, 75 ಕ್ಲಾಸ್ 3. ತುಂಬಾ ಫೇಮಸ್ ಇರುವಂತದ್ದು, ಸಾಕಷ್ಟು ಬಾರಿ ರಿಪೀಟ್ ಮಾಡಿದ್ದಾರೆ. ಏನಿದು ನೋಡಿ, 75 ಆರ್ಟಿಕಲ್ಗೆ ಸಂಬಂಧಪಟ್ಟಾಗ 6 ಕ್ಲಾಸ್ಗಳಿದಾವೆ. 6 ಗೊತ್ತಿರ್ಬೇಕು ನಿಮಗೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಕೆಲವೊಂದ್ಸಲ ಇನ್ ಡೆಪ್ತ್ ಆಗಿ ಕೇಳ್ಬೇಕಂದ್ರೆ. ಇಲ್ಲಿ ನಾವೇನ್ ಹೇಳ್ತೀವಿ ನೋಡಿ, ಇಲ್ಲಿ 3ನೇ ಆರ್ಟಿಕಲ್ ಅಂದ್ರೆ 75ನೇ ಆರ್ಟಿಕಲ್ ಅಲ್ಲಿ ಸಬ್ ಕ್ಲಾಸ್, ಉಪಬಂಧ 3 ಸಬ್ ಕ್ಲಾಸ್ ಅಂತೀವಿ ಇದಕ್ಕೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಶಾಲ್ ಬಿ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಹೌಸ್ ಆಫ್ ದ ಪೀಪಲ್. ಹೌಸ್ ಆಫ್ ದ ಪೀಪಲ್ ಅಂದ್ರೆ ಯಾವುದು? ಲೋಕಸಭೆಗೆ ಸಾಮೂಹಿಕ ಜವಾಬ್ದಾರಿ ಇದ್ದಾರೆ. ಅದನ್ನ ಹೇಳೋದು ಯಾವ್ದು ಆರ್ಟಿಕಲ್ ಸ್ನೇಹಿತರೆ? 75 ಕ್ಲಾಸ್ 3 ಇಸ್ ದ ರೈಟ್ ಆನ್ಸರ್. ಸಾಕಷ್ಟು ಬಾರಿ ಕೇಳಿದ್ರೆ ಸ್ವಲ್ಪ ಇದನ್ನ ನೆನ್ಪಿಡ್ಲೇಬೇಕು. ಈ ಆರ್ಟಿಕಲ್ ಕೂಡ ಕ್ಲಾಸ್ ಅನ್ನು ಕೂಡ ಕೇಳ್ತಾರೆ ನೋಡಿ. ಎಲ್ಲವೂ 75ನೇ ಆರ್ಟಿಕಲ್ಲೇ. 75ರಲ್ಲಿ ಟೋಟಲ್ ಎಷ್ಟು ಕ್ಲಾಸ್ ಇದಾವೆ? 6 ಇದಾವೆ. ಟೋಟಲ್ ಎಷ್ಟಿದೆ ಅಂತ ಯಾವತ್ತು ಕೇಳಲ್ಲ. 6 ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಏನಂತ? ಇಲ್ಲಿ ಕ್ಲಾಸ್ ನಂಬರ್ ಕೇಳೋದು ಇದೊಂದು ಮಾತ್ರ ಕೇಳಿದ್ದಾರೆ. ಮಿಕ್ಕಿದ ಅದ್ರ ಕಂಟೆಂಟ್ ಅನ್ನ ಕೇಳ್ತಾರೆ. ಏನಿದು ಒಂದೇದು ಏನ್ ಹೇಳುತ್ತೆ? 75 ಕ್ಲಾಸ್ 1, ಪ್ರೈಮ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಪ್ರೈಮ್ ಮಿನಿಸ್ಟರ್ ಯಾರು ಅಪಾಯಿಂಟ್ ಮಾಡ್ತಾರೆ? ಪ್ರೆಸಿಡೆಂಟ್. ಅಂಡ್ ಅದರ್ ಮಿನಿಸ್ಟರ್ ಶಾಲ್ ಬಿ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಅಗೇನ್ ಆನ್ ದ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್. ಇದು ಇಂಪಾರ್ಟೆಂಟ್. ಯಾರ ಸಲಹೆ ಮೇರೆಗೆ? ಪ್ರೈಮ್ ಮಿನಿಸ್ಟರ್. ಬೇರೆ ಮಿನಿಸ್ಟರ್ನು ಕೂಡ ಯಾರು ಅಪಾಯಿಂಟ್ ಮಾಡ್ತಾರೆ? ಪ್ರೆಸಿಡೆಂಟೇ. ಪ್ರೈಮ್ ಮಿನಿಸ್ಟರ್ನ ಪ್ರೆಸಿಡೆಂಟೇ. ಬಟ್ ಇಲ್ಲಿ ಬೇರೆ ಮಿನಿಸ್ಟರ್ಗಳನ್ನ ಅಪಾಯಿಂಟ್ ಮಾಡ್ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಮಾತೇ ಕೇಳಬೇಕು. ಓಕೆ, ಹಂಗ ಅಸೆಂಬ್ಲಿ ಹಂಗ ಪಾರ್ಲಿಮೆಂಟ್ ಆದಾಗ ಹಂಗ ಲೋಕಸಭೆ ಆಗತ್ತಲ್ಲ, ಆ ಟೈಮಲ್ಲಿ ಹೇಗೆ ಚಾಯ್ಸ್ ಇದೆ ಅಂತ ನಾ ಕೆಲವೊಂದು ಕಂಡೀಷನ್ ಇದೆ, ಅದನ್ನು ಕೂಡ ಹೇಳ್ತೀನಿ. ಅವಾಗ ಯಾರು ಮೆಜಾರಿಟಿ ಬರಲೇ ಇಲ್ಲ ಅನ್ಕೊಳ್ಳಿ, ಅವಾಗ ಯಾರನ್ನ ಅಪಾಯಿಂಟ್ ಮಾಡ್ಬೇಕು ಅನ್ನೋದು ಕೂಡ ಇದೆ. ಅದನ್ನ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ 75 ಕ್ಲಾಸ್ 1 ಏನ್ ಹೇಳುತ್ತೆ ಸ್ನೇಹಿತರೆ?
ಪ್ರಧಾನಮಂತ್ರಿ ಮತ್ತು ಮಂತ್ರಿಗಳನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. 1ನೇ ಕ್ಲಾಸ್. 2ನೇ ಕ್ಲಾಸ್ ಏನ್ ಹೇಳುತ್ತೆ? 75 ಕ್ಲಾಸ್ 2 ಇದೆಯಲ್ಲ, ಇದೇನ್ ಹೇಳುತ್ತೆ? ಮಿನಿಸ್ಟರ್ ಶಾಲ್ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಸರ್ ಆಫ್ ದ ಪ್ರೆಸಿಡೆಂಟ್. ಅಂದ್ರೆ ಈಗ ಕುಮಾರಸ್ವಾಮಿ ಇದಾರ, ಒಂದ್ ಮಿನಿಸ್ಟರ್ ಆಗ್ಬಿಟ್ರೆ 5 ವರ್ಷ ಇದ್ದು ಬಿಡ್ತಾರ ಅವ್ರ ಕೇಂದ್ರದಲ್ಲಿ. ಪ್ಲೆಸರ್ ಆಫ್ ದ ಪ್ರೆಸಿಡೆಂಟ್ ಅಂದ್ರೆ ಅರ್ಥ ಪ್ರೆಸಿಡೆಂಟ್ ಯಾವಾಗ ಬೇಕಾದಾಗ ತೆಗೆದಾಕ್ಬೋದು, ಬಟ್ ಅವ್ರ ಸ್ವಂತ ನಿರ್ಧಾರದ ಮೇಲೆ ತೆಗೆದಾಕಲ್ಲ. ಒಬ್ಬ ಮಂತ್ರಿನ ಯಾರು ತೆಗೆದಾಕ್ತಾರೆ ಅಂತಂದ್ರೆ ಪ್ರೆಸಿಡೆಂಟೇ ಆನ್ಸರ್ ಕೊಡಬೇಕು. ಅದಕ್ಕೆ ತೆಗೆದು ಹಾಕಲು ಅಡ್ವೈಸ್ ಮಾಡೋದು ಯಾರು? ಪ್ರೈಮ್ ಮಿನಿಸ್ಟರ್. ಆ ಅಡ್ವೈಸ್ ಅನ್ನ ಫಾಲೋ ಮಾಡ್ಲೇಬೇಕು ಅವರು. ಇವ್ರನ್ನ ತೆಗೆದಾಕಿ ಅಂದ್ರೆ ತೆಗೆದಾಕಬೇಕು. ನಾರ್ಮಲಿ ಏನ್ ಹೇಳ್ತಾರೆ? ತೆಗೆದಾಕಿ ಅಂತ ಆತರ ಹೇಳಲ್ಲ, ಯಾಕಂದ್ರೆ ಅಸಹ್ಯ ಆಗತ್ತಲ್ಲ ಅವ್ರಿಗೆ, ಮಿನಿಸ್ಟರ್ಗೆ. ಆ ಮಿನಿಸ್ಟರ್ಗೆ ಕಾಲ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್, ನೋಡಿ ನೀವು ರಾಜೀನಾಮೆ ಕೊಟ್ಟು ಹೋಗ್ಬಿಡಿ ಅಂತ. ರಾಜೀನಾಮೆ ಕೊಡಿಸ್ತಾರೆ. ಇಲ್ಲ ಅಂತ, ಇಲ್ಲ ನಾ ಕೊಡಲ್ಲಪ್ಪ, ನಾ ಒಂದ್ಸಲ ಮಿನಿಸ್ಟರ್ ಆಗಿನ ಮುಗಿದೋತ್, ನಾನು ತೆಗೆದಾಕಾಗಲ್ಲ. ಈಗ ಅಕಸ್ಮಾತ್ ಯತ್ನಾಳ್ ಅವರಿಗೆ ನೀವು ಏನೋ ಒಂದು ಮಿನಿಸ್ಟರ್ ಕೊಟ್ರಿ ಅನ್ಕೊಳ್ಳಿ, ಪ್ರೈಮ್ ಮಿನಿಸ್ಟರ್ ಫೋನ್ ಮಾಡಿ ನೀವು ರಾಜೀನಾಮೆ ಕೊಡಂದ್ರೆ ಕೇಳಲ್ಲ ಅವ್ರು, ತೆಗೆದಾಕ್ರಿ ನೀವು ಬೇಕಾರೆ ಅಂತಾರ ಅವ್ರು. ನೋಡ್ಕೊಂತೀನಿ ನಾನೆಲ್ಲ ಅಂತ. ಆ ಥರ ಇದ್ದಾಗ ಅವಾಗ ಏನ್ ಮಾಡ್ತಾರೆ? ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ಗೆ ಹೇಳ್ತಾರೆ, ಅವ್ರಿಗೆ ಕಾಲ್ ಹೊಡಿತಾರೆ, ತೆಗೆದಾಕ್ರಿ ಅವ್ರನ್ನ ಅಂತಂದ್ರೆ ತೆಗೆದಾಕೇ ಬಿಡ್ತಾರೆ. ಆ ಥರ ಇರುತ್ತೆ. ಓಕೆ, ಅರ್ಥ ಆಯ್ತಾ? ಇಲ್ಲಿ ಮತ್ತೆ ನೀವು ಫೀಲ್ ಮಾಡ್ಕೋಬೇಡ್ರಿ. ಕೆಲವೊಂದು ಯತ್ನಾಳ್ ಅವರ ಅಭಿಮಾನಿಗಳ ಸಂಘ ಇರ್ತೀರಿ, ಇದ್ದಾಗ ನಮ್ಮವ್ರನ್ನ ಯಾರು ತೆಗಿತಾರೆ? ಆಕ್ಚುಲಿ ಮಿನಿಸ್ಟರ್ ಆಗೇ ಇಲ್ಲ ಇನ್ನೂ, ಅವರು ಆಗ್ತಾರೆ ಮುಂದೆ ಯಾವಾಗ ಆಗ್ಬೋದು. ಸೊ ಆ ಥರ ಇದ್ದಾಗ ಹೇಗೆ ತೆಗೆದಾಕ್ತಾರೆ? ಈಗ ನೆನ್ಪಿಡಾಗಿ ಈಸಿ ಆಗುತ್ತೆ ಅಂತ ಹೇಳಿದ್ದು. ಮತ್ತೆ ನೀವು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡಬೇಡಿ. ಆ ಪಾಲಿಟಿಕ್ಸ್ ಅಲ್ಲಿ ಇದ್ದವರಿಗೆ ಮಾತ್ರ ಲಾಭ. ನೀವು ಅವ್ರ ಫಾಲೋವರ್ಸ್ ಇರ್ತಾರಲ್ಲ, ನಿಮ್ಗೆ ಏನೂ ಲಾಭ ಇರಲ್ಲ ಸ್ನೇಹಿತರೆ. ಅವತ್ತು ಅದನ್ನ ಅರ್ಥ ಮಾಡ್ಕೊಂಡು ಅವತ್ತೇ ಉದ್ಧಾರ ಆಗ್ತೀರಿ ನೀವು. ಇಲ್ಲಾಂದ್ರೆ ಸುಮ್ಮನೆ ಅವ್ರು ಸಪೋರ್ಟ್ ಮಾಡಿದೆ, ಇವ್ರು ಸಪೋರ್ಟ್ ಮಾಡಿ ಯಾರು ಮಾಡಿದ್ರು ಅವರಿಬ್ರು ಫ್ರೆಂಡ್ಸ್ ಆಗೇ ಇರ್ತಾರಲ್ಲಿ. ಹೊರಗಡೆ ಅಷ್ಟೇ ಹಂಗಿರ್ತದೆ. ನೀವು ಫಸ್ಟ್ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಓಕೆ, 2ನೇದು ಹೇಳುತ್ತೆ ಮಿನಿಸ್ಟರ್ ಪ್ಲೆಸರ್ ಆಫ್ ದ ಪ್ರೆಸಿಡೆಂಟ್ ಅಂದ್ರೆ ಅರ್ಥ ರಾಷ್ಟ್ರಪತಿಯವರ ಅವ್ರ ಇಚ್ಛೆಯ ಮೇರೆಗೆ ಇರ್ತಾರೆ ಮಿನಿಸ್ಟರು. ರಾಷ್ಟ್ರಪತಿ ಇಚ್ಛೆ. ಒಬ್ಬ ಮಿನಿಸ್ಟರ್ ಪ್ಲೆಸರ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಕರೆಕ್ಟಾ? ಇಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ? ಮಿನಿಸ್ಟರ್ ಶಾಲ್ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಸರ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಅಂತಾರೆ. ನೋ, ರಾಂಗ್. ಅದು ಪ್ಲೆಸರ್ ಆಫ್ ದ ಪ್ರೆಸಿಡೆಂಟೇ ಹೇಳ್ಬೇಕು, ಯಾಕಂದ್ರೆ ಪ್ರೆಸಿಡೆಂಟೇ ಅಪಾಯಿಂಟ್ ಮಾಡೋದು. ಬಟ್ ಸಲಹೆ ಯಾರು ಕೊಡ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್. ಓಕೆ, 3ನೇದಂತೂ ನಾವು ನೋಡಿದ್ವಿ. ಇಲ್ಲಿ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದ ಹೌಸ್ ಆಫ್ ದ ಪೀಪಲ್ ಅಂದ್ರೆ ಲೋಕಸಭಾ. ಇಲ್ಲಿ 4ನೇದು ಏನ್ ಹೇಳುತ್ತೆ? 4ನೇ ಕ್ಲಾಸ್ 75ನೇ ಆರ್ಟಿಕಲ್ ಅಲ್ಲಿ ಕ್ಲಾಸ್ 4, ಬಿಫೋರ್ ಅ ಮಿನಿಸ್ಟರ್ ಎಂಟರ್ಸ್ ಅಪಾನ್ ಹಿಸ್ ಆಫೀಸ್ ದ ಪ್ರೆಸಿಡೆಂಟ್ ಶಾಲ್ ಅಡ್ಮಿನಿಸ್ಟರ್ ಹಿಮ್ ಓತ್ ಆಫ್ ಆಫೀಸ್ ಅಂಡ್ ಸೀಕ್ರೆಸಿ. ಎರಡೂ ಕೊಡಬೇಕು. ಅಂದ್ರೆ ಪ್ರಮಾಣ ವಚನ ಮತ್ತು ಸೀಕ್ರೆಟ್ ಮೇಂಟೈನ್ ಮಾಡ್ತೀವಿ ಅಂತ ಅನ್ನುವಂಥದ್ದು. ಈಗ ಲಾಸ್ಟ್ ಪ್ರಧಾನಮಂತ್ರಿ ಅವ್ರದ್ದು ಪ್ರಮಾಣ ವಚನವನ್ನು ನೋಡಿದ್ರಲ್ಲ, ಅವಾಗ ಮಿನಿಸ್ಟರ್ಗಳು ಪ್ರಮಾಣ ವಚನ ತೊಗೊಂಡ್ರೆ 2 ಸಲ ತೊಗೊಂತಿದ್ರು ಗೊತ್ತಾ ಅವರು? 2 ಸಲ ಪ್ರಮಾಣ ವಚನ. ಒಂದು ಪ್ರಮಾಣ ವಚನ ಮಿನಿಸ್ಟರ್ ಆಗ್ತೀನಂತ, ಇನ್ನೊಂದು ಮಿನಿಸ್ಟರ್ ಆದ್ಮೇಲೆ ನಾನು ಆ ಗೌಪ್ಯತೆಯನ್ನ ಮೇಂಟೈನ್ ಮಾಡ್ತೀನಿ ಅನ್ನೋದು. 2 ಓತ್ ಆಗತ್ತೆ ಮಿನಿಸ್ಟರ್ಗೆ. ಯಾವ ಓತು? ಒಂದು ಮಿನಿಸ್ಟರ್ ಪ್ರಮಾಣ ವಚನ, ಇನ್ನೊಂದು ಗೌಪ್ಯತೆ, ಸೀಕ್ರೆಸಿ. ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಸರ್ಕಾರದ ಏನೇ ಇದ್ರೆ ಅದನ್ನ ಗೌಪ್ಯತೆ ಮೇಂಟೈನ್ ಮಾಡ್ತೀವಿ. ಎಲ್ಲ ಪಬ್ಲಿಕ್ ಬಂದು ಉಯ್ ಅಂತ ಮೈಕ್ ಕೊಟ್ಟಾರಂತೆ, ನೀವ್ ಏನ್ ಹೇಳ್ತೀರಿ ಅಂದ್ರೆ ನಾ ಏನು ಮನ್ಸಿಗೆ ಬರ್ತದೆ ಎಲ್ಲ ಹೇಳ್ತೀನಿ ಅಂತ ಹೇಳೋಂಗ್ ಕುಂದ್ರಂಗಿಲ್ಲ. ಸೊ ಈ ಕಾರಣಕ್ಕೆ ಒಂದೊಂದ್ಸಲ ಯತ್ನಾಳ್ ಅವರಿಗೆ ಮಿನಿಸ್ಟರ್ ಕೊಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅವಾಗ ಏನಾಗುತ್ತೆ? ಅಲ್ಲ ಹೇಳೋಣ ನಾನು ಕೇಳ್ತಾರ ಅವ್ರ ಜನ, ನಾ ಹೇಳೋಣ. ಯಾರು ಕೇಳಿರಲ್ಲ ಅವ್ರಿಗೆ. 1-4 ಜನ ಏನೋ ಹೇಳ್ತಾರೆ, ಸೂಪರ್ ಸರ್ ನೀವು ಅಂದಿರ್ತಾರ, ಆ ಥರ ಕೇಳ್ತಾರಂತ ಹೇಳೇ ಬಿಟ್ಟಿರ್ತಾರ ಅವ್ರು. ಆ ಥರ ಇರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ. ಅಲ್ಲಿ ಗೌಪ್ಯತೆಯನ್ನ ಮೇಂಟೈನ್ ಮಾಡ್ಲೇಬೇಕು. ಹಂಗೆ ಸಡನ್ ಆಗಿ ಬಂದ್ರೆ ನಾ ಹೇಳೋಣ ನಮ್ಮ ಜನಕ್ಕಂತ ಹಂಗೆ ನಿಂದ್ರಕ್ ಆಗಲ್ಲ, ರೂಲ್ಸ್ ಇದೆ ಅದು. ಸೊ ಇವೆಲ್ಲ ತೊಂದರೆ ಆದ್ರೆ ಬೇಡ ಅಂತೇಳಿ ಇಟ್ಟಿರ್ತಾರೆ. ಮತ್ತೆ ಪೊಲಿಟಿಕಲ್ ರೀಸನ್ ಕೂಡ ಇರುತ್ತೆ. ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದೀನಿ. ಯಾರು ಪರ್ಸನಲ್ ಆಗಿ ಸೀರಿಯಸ್ ಆಗಿ ತಗೋಬೇಡ್ರಿ. ಕೆಲವೊಬ್ರು ಅಭಿಮಾನಿ ಎಷ್ಟು ಹೇಳಿದ್ರು ಕೇಳಲ್ಲ, ನೀವು ಅಭಿಮಾನಿ ಇರ್ತೀರಿ. ಓಕೆ, ನಿಮ್ಗೆ ಅರ್ಥ ಆಗ್ಲಿ, ಈಸಿ ಆಗ್ಲಿ, ನೆನಪಿರ್ಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ. ಓಕೆ, 5ನೇದು ಏನ್ ಹೇಳುತ್ತೆ? ಮಿನಿಸ್ಟರ್ ಹೂ ಫಾರ್ ಎನಿ ಪೀರಿಯಡ್ ಆಫ್ 6 ಕಾನ್ಸಿಕ್ಯೂಟಿವ್ ಮಂತ್ಸ್ ಇಸ್ ನಾಟ್ ಎ ಮೆಂಬರ್ ಆಫ್ ಐದರ್ ಹೌಸ್. ಅಂದ್ರೆ ಈಗ ಇವತ್ತೇ ನಿಮ್ಮನ್ನ ಮಿನಿಸ್ಟರ್ ಮಾಡ್ಬೋದಾ? ಎಸ್. ನೀವು 25 ವರ್ಷ ಮೇಲ್ಪಟ್ಟಿದ್ರೆ ನೀವು ಪ್ರಧಾನಮಂತ್ರಿಗಳು ತುಂಬಾ ಚೆನ್ನಾಗಿ ಅನ್ಸಿದ್ರು ಅನ್ಕೊಳ್ಳಿ, ಭಾಳ ಚೆನ್ನಾಗಿ ಓದ್ತಾರೆ ಇವ್ರನ್ನ ಎಜುಕೇಶನ್ ಮಿನಿಸ್ಟರ್ ಮಾಡ್ಬಿಡೋಣ, ಸ್ಟೂಡೆಂಟ್ ಏನೋ ಜೀವನ ಲೈಫ್ ಚೇಂಜ್ ಮಾಡ್ಬೋದು ಇವ್ರು ಅಂತ ಅನಿಸ್ಬೇಕಂದ್ರೆ 25 ವರ್ಷ ಇವತ್ತೇ ನಿಮ್ಮನ್ನು ತಗೊಂಡೋಗಿ ಮಿನಿಸ್ಟರ್ ಮಾಡ್ಬೋದು. ನೀವೇನು MP ಆಗ್ಬೇಕಾಗಿಲ್ಲ, ರಾಜ್ಯಸಭೆ MP ಆಗ್ಬೇಕಲ್ಲ, ಏನಿಲ್ಲ, ಇವತ್ತೇ ಮಾಡ್ಬೋದು. ಬಟ್ ಕಂಡೀಷನ್ ಏನಂದ್ರೆ ಇವತ್ತು ಮಿನಿಸ್ಟರ್ ಆದ್ರೆ ಇವತ್ತಿಂದ ಹಿಡಿದು 6 ತಿಂಗಳ ಒಳಗಾಗಿ ನೀವು ಯಾವ್ದಾದ್ರೂ ಮೆಂಬರ್ ಆಗಬೇಕು. ನಾಮಿನೇಟೆಡ್ ಮೆಂಬರ್ ಆದ್ರೂ ಆಗ್ಬೋದು, ಲೋಕಸಭೆಗಾದ್ರೂ ಆಗ್ಬೋದು, ಎಲೆಕ್ಷನ್ ನಿಂತು ರಾಜ್ಯಸಭೆಗಾದ್ರೂ ಆಗ್ಬೋದು. ಇದನ್ನ 5ನೇ ಕ್ಲಾಸ್ ಹೇಳುತ್ತೆ. 75ನೇ ಆರ್ಟಿಕಲ್ 5ನೇ ಕ್ಲಾಸ್. ಆ ಮಿನಿಸ್ಟರ್ ಆದ್ಮೇಲೆ 6 ತಿಂಗಳ ಒಳಗೆ ಆಗಬೇಕು. ಆಲ್ರೆಡಿ MLA ಇದು MP ಲೋಕಸಭಾ ಅಥವಾ ರಾಜ್ಯಸಭೆ MP ಇದ್ರೆ ಆಗ್ಬಿಡ್ತಾರೆ. MLA ಇದ್ರೆ ಆಗಕ್ಕಾಗಲ್ಲ. MLA ಅನ್ನೋದು ಈ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ. MP ಇರಬೇಕು, ಲೋಕಸಭಾ ಅಥವಾ ರಾಜ್ಯಸಭಾ. ಇದು ಅರ್ಥ ಆಯ್ತಾ? 5ನೇದು. 6ನೇ ಕ್ಲಾಸ್. ಸ್ಯಾಲರೀಸ್ ಅಂಡ್ ಅಲವೆನ್ಸಸ್ ಆಫ್ ಮಿನಿಸ್ಟರ್
ಶಾಲ್ ಬಿ ಸಚ್ ಪಾರ್ಲಿಮೆಂಟ್. ಯಾರು ಅವರ ಮಿನಿಸ್ಟರ್ ಸ್ಯಾಲ್ರಿಯನ್ನ ಡಿಸೈಡ್ ಮಾಡೋದು ಯಾರು, ಅದು ಕೂಡ ಕ್ವಶನ್ ಕೇಳ್ತಾರೆ. ಇದು ಇನ್ ಡೀಟೇಲ್ ಆಗಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಮೇಲ್ಮೇಲಿಂದ ಓದಿ ತುಂಬಾ ಜನ 10 ವರ್ಷ 5 ವರ್ಷ ಆದ್ರೂ ಒಂದ್ ಎಕ್ಸಾಮ್ ಪಾಸ್ ಆಗ್ತಾ ಇಲ್ಲ. ಯಾಕೆ? ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಹಂಗ ಒಂದು ಬಯೋಟ್ ಹಾಕೋದು, ಅವ್ರು ಹೇಳಿರ್ತಾರೆ ತಿರ್ಗಾಮರ್ಗ. ಅವ್ರಿಗೂ ಯಾಕಂದ್ರೆ ಟೀಚರ್ಸ್ಗಳು ಕೂಡ ಇನ್ ಡೀಟೇಲ್ ಆಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡು, ಅಂದ್ರೆ ಇಷ್ಟಪಡಲ್ಲ ನೀವು ಅನ್ಕೊಂಡು ಮೇಲ್ಮೇಲಿಂದ ಹೇಳಿ ಅವರು ತುಂಬಾ ಹಿಟ್ ಆಗ್ತಾ ಇದಾರೆ. ಅಂಥವ್ರಿಗೆ ಬೆಲೆ ಜಾಸ್ತಿ ಆಗ್ತದೆ. ಈಗ ಹೇಳಿದ ತಕ್ಷಣ ಬೋರಾಗಿ ಚೇಂಜ್ ಆಗಿ ಹೋಗ್ಬಿಡ್ತಾರೆ, ಅದೊಂದು ಪ್ರಾಬ್ಲಮ್. ಬಟ್ ಏನೇ ಆಗಲಿ ನಮ್ಮ ಒಂದು ಆತ್ಮ ತೃಪ್ತಿಗೋಸ್ಕರ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ ಇದನ್ನ. ಯಾಕಂದ್ರೆ ನನ್ನ ಕ್ಲಾಸ್ ಫಾಲೋ ಮಾಡಿದ್ಮೇಲೆ ನೀವು ಎಲ್ಲಾ ರೀತಿ ಎಕ್ಸಾಮ್ ಪಾಸ್ ಮಾಡಬೇಕು ಪಕ್ಕ. ನೀವು ಏನೇ ಟಫ್ ಕೇಳಿ, ಈಗ ಮೊನ್ನೆ KS ಎಕ್ಸಾಮ್ ಅಲ್ಲಿ ತುಂಬಾ ಟಫ್ ಅಂದ್ರಲ್ಲ, ಪಾಲಿಟಿ ಎಕನಾಮಿ ಆಲ್ಮೋಸ್ಟ್ ಈಜಿ ಇತ್ತು ಸ್ನೇಹಿತರೆ. ಕೆಲವೊಂದು 1 ಅಥವಾ 2 ಕ್ವಶನ್ ಬಿಟ್ರೆ ಉಳಿಕಿದ್ದು ಪಾಲಿಟಿ ಎಕನಾಮಿ ತುಂಬಾ ಈಜಿ ಇದ್ವು. ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ, ಕಂಪ್ಲೀಟ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇತ್ತರ ಮಾತ್ರ ಈಸಿ ಆಗುತ್ತೆ. ಬೇರೆ ನೀವು ಬೇರೆ ಸಬ್ಜೆಕ್ಟ್ ಎಷ್ಟೇ ಚೆನ್ನಾಗಿ ಓದಿದ್ರು ಅಷ್ಟು ಈಸಿಯಾಗಿ ಆನ್ಸರ್ ಆಗಲ್ಲ. ಬಟ್ ಇವೆರಡು ಸಬ್ಜೆಕ್ಟ್ ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿ ಸ್ಕೋರ್ ಮಾಡ್ಬೋದು ನೀವು. ಓಕೆ, ಪಾರ್ಲಿಮೆಂಟ್ ಅವರ ಸ್ಯಾಲ್ರಿ ಅಂಡ್ ಅಲೋವೆನ್ಸಸ್ ಅನ್ನ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಓಕೆ, ಸೊ ಅಷ್ಟು ನೆನ್ಪಿಡಿ. ಈ ಸ್ಯಾಲ್ರಿ ಬಗ್ಗೆ ಎಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ? ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಶೆಡ್ಯೂಲ್ ಅಲ್ಲಿ ಸ್ಯಾಲ್ರಿ ಬಗ್ಗೆ ಅವರ ಪಾರ್ಲಿಮೆಂಟ್ ಕೆಲವೊಂದು ಬೇರೆ ಬೇರೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇದ್ದವರು ಸ್ಯಾಲ್ರಿ ಬಗ್ಗೆ ಕೊಟ್ಟಿದ್ದಾರೆ. ಆ ಶೆಡ್ಯೂಲ್ಗಳ ಚರ್ಚೆ ಮಾಡಬೇಕಾದ್ರೆ ನೋಡೋಣ. ಇಲ್ಲಿ ಮತ್ತೊಂದು ಸಲ ಹೇಳ್ತೇನೆ ನೋಡಿ ಏನೇನಿತ್ತಿದು. 1ನೇ ಕ್ಲಾಸ್ ಏನ್ ಹೇಳುತ್ತೆ? ಪ್ರಧಾನಮಂತ್ರಿ ಮತ್ತು ಮಿನಿಸ್ಟರ್ಗಳನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ, 75 ಕ್ಲಾಸ್ 1. 2ನೇದು ಏನ್ ಹೇಳುತ್ತೆ? ಅವರು ಮಿನಿಸ್ಟರ್ ಇದ್ದವರು ರಾಷ್ಟ್ರಪತಿ ಇಚ್ಛೆ ಮೇರೆಗೆ ಅಧಿಕಾರ ನಡೆಸ್ತಾರೆ. ರಾಷ್ಟ್ರಪತಿಗೆ ಇವತ್ತು ಇಚ್ಛೆ ಅನಿಸ್ಲಿಕ್ಕೆ ನಡಿ ಕ್ಯಾನ್ಸಲ್ ಅಂತ ಹೋಗ್ಬಿಡೋದು. 3ನೇದು ಬಹಳ ಇಂಪಾರ್ಟೆಂಟ್, ತುಂಬಾ ಸಲ ಕೇಳಿದ್ದಾರೆ. 75 ಕ್ಲಾಸ್ 3, 75ನೇ ಆರ್ಟಿಕಲ್ ಅನುಬಂಧ 3. ಅಲ್ಲಿ ಮಿನಿಸ್ಟರ್ಗಳು, ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿರುತ್ತಲ್ಲ, ಮಿನಿಸ್ಟರ್ಗಳು ಸಾಮೂಹಿಕವಾಗಿ ಲೋಕಸಭೆಗೆ ಜವಾಬ್ದಾರಾಗಿರ್ತಾರೆ. ಹೌಸ್ ಆಫ್ ದ ಪೀಪಲ್ ಅಂದ್ರೆ ಏನು? ಲೋಕಸಭೆ ಅಥವಾ ಸಂಸತ್ ಅಂದ್ರೂ ಓಕೆ. ಓಕೆ, ಸೊ 4ನೇದು ಏನ್ ಹೇಳುತ್ತೆ? ಮಿನಿಸ್ಟರ್ ಅನ್ನೋದು ಅವ್ರಿಗೆ ರಾಷ್ಟ್ರಪತಿ ಅವರು ಓತ್ ಕೊಡ್ತಾರೆ. ಮಿನಿಸ್ಟರ್ಗೆ ಯಾರು ಕೊಡ್ತಾರೆ? ರಾಷ್ಟ್ರಪತಿ 2 ಓತನ್ನ ಕೊಡ್ತಾರೆ. ಒಂದು ಏನದು? ಅವರ ಮಿನಿಸ್ಟರ್ ಆಗೋದಕ್ಕೆ ಪ್ರಮಾಣ ವಚನ, ಇನ್ನೊಂದು ಗೌಪ್ಯತೆಯನ್ನ ಕಾಪಾಡೋದಕ್ಕೆ. ಕೆಲವೊಂದು ಬಂದು ಓಪನ್ ಆಗಿ ಹೇಳ್ಬೋದು, ಯಾವ್ದು ಹೇಳ್ಬೇಕು ಅನ್ನೋದು ಅಲ್ಲಿ ಡಿಸೈಡ್ ಆಗಿರ್ತದೆ. ಎಲ್ಲವನ್ನೂ ಹೇಳ್ತೀನಿ ಅಂತ ಆತರ ಒಳ್ಳೇದಲ್ಲ. ಈಗ ನಿಮ್ ಫ್ಯಾಮಿಲಿ ಮ್ಯಾಟರ್ ಇರ್ತದಪ್ಪ, ಎಲ್ಲ ಬಂದು ಹೇಳಕ್ಕಾಗತ್ತಾ? ಕೆಲವೊಂದು ಗೌಪ್ಯತೆ ಮೇಂಟೈನ್ ಮಾಡ್ಬೇಕೋ ಇಲ್ಲ ನೀವು ಫ್ಯಾಮಿಲಿ ಉದ್ಧಾರ ಆಗ್ಬೇಕಂದ್ರೆ. ಬಟ್ ಪಾಲಿಟಿಕ್ಸ್ ಅಲ್ಲಿ ಮಾತ್ರ ನಾ ಹೇಳವರಿ ಅಂತ ಇರ್ತಾರೆ. ಬಟ್ ಮನ್ಯಾಗ ಅಲ್ಲೇ ಅವ್ರವ್ರು ಏನೇನ್ ಮಾಡ್ಯಾರ ಹಗರಣಗಳು ಅವೆಲ್ಲ ಹೇಳಂದ್ರೆ ಹೇಳಲ್ಲ ಅದು. ಬಟ್ ಸುಮ್ಮನೆ ಅಂದ್ರೆ ಒಂದು ಮಾಸನ್ನ ಕ್ರಿಯೇಟ್ ಮಾಡಿ ನಾನು ದೊಡ್ಡ ಲೀಡರ್ ಅಂತ ಅವ್ರವ್ರ ಇಮ್ಯಾಜಿನೇಷನ್ ಆತರ ಇದ್ರೆ ವರ್ಕೌಟ್ ಆಗಲ್ಲ ಪಾಲಿಟಿಕ್ಸ್ ಅಲ್ಲಿ, ಅಲ್ವಾ? ಬಟ್ ಒಂದು ಕಾಲ ಇತ್ತು ವರ್ಕೌಟ್ ಆಗೋದು, ಬಟ್ ಅಷ್ಟು ಈಜಿ ಇಲ್ಲ ಈಗ. ಓಕೆ, 5ನೇದ್ದು ಇದು 4 ಆಯ್ತಲ್ಲ, ಇಷ್ಟು ಯಾವುದು? ಓತನ್ನ ತಗೊಳ್ಳೋದು ಮತ್ತು ಗೌಪ್ಯತೆ. 5ನೇದು ಏನ್ ಹೇಳುತ್ತೆ? ಒಬ್ಬ ಮಿನಿಸ್ಟರ್, ಯಾವುದೇ ವ್ಯಕ್ತಿ ಮಿನಿಸ್ಟರ್ ಆಗ್ಬೋದು, ಬಟ್ 6 ತಿಂಗಳೊಳಗಾಗಿ ಅವ್ರು ಯಾವ್ದಾದ್ರು ಒಂದು ಹೌಸಿನ ಮೆಂಬರ್ ಆಗ್ಬೇಕಂತ ಹೇಳುತ್ತೆ. 6ನೇ ಪಾಯಿಂಟ್, ಅವರ ಸ್ಯಾಲ್ರಿ ಅಂಡ್ ಅಲೋವೆನ್ಸಸ್ ಅನ್ನ ಯಾರು ಡಿಸೈಡ್ ಮಾಡ್ತಾರೆ? ರಾಷ್ಟ್ರಪತಿ ಡಿಸೈಡ್ ಮಾಡ್ತಾರೆ. ಕರೆಕ್ಟಾ? MP ಗಳ ಸ್ಯಾಲ್ರಿ ಅಂಡ್ ಅಲೋವೆನ್ಸ್ ಅನ್ನು ರಾಷ್ಟ್ರಪತಿ ಅಲ್ಲ, ಪಾರ್ಲಿಮೆಂಟ್ ಅವರೇ ಕಾಯ್ದೆ ಮಾಡ್ಕೊಂಡು ಅವರೇ ಇದು ಮಾಡ್ತಾರೆ. ಬೇಗ ಚೇಂಜ್ ಮಾಡ್ಬಿಡ್ತಾರೆ. ಅವ್ರ ಪೇಮೆಂಟ್ ಅನ್ನ ಬೇಗ ಇನ್ಕ್ರೀಸ್ ಮಾಡ್ಕೊಂತಾರೆ. ಅವ್ರು ನಿಮ್ಮ ಪೇಮೆಂಟ್ ಮಾಡ್ಬೇಕಂತ ಸ್ವಲ್ಪ ವಿಚಾರ ಮಾಡ್ತಾರೆ ಭಾಳ. ಓಕೆ, ಅವ್ರ ಪೇಮೆಂಟ್ ಬಗ್ಗೆ ಎಲ್ಲಿ ಕೊಟ್ಟಾರ? ಸೆಕೆಂಡ್ ಶೆಡ್ಯೂಲ್. ಇದರಲ್ಲಿ ತುಂಬಾ ಸಲ ಕ್ವಶನ್ ಆಗಿದೆ, ಅದಕ್ಕೆ ನಾ ಡೀಟೇಲ್ ಆಗಿ ಹೇಳಿದೆ ಸ್ನೇಹಿತರೆ. ಇಲ್ಲಿ ಫೀಲ್ ಮಾಡ್ಕೋಬೇಡಿ, ಓದೋದು ಇದ್ರೆ ಚೆನ್ನಾಗಿ ತಿಳ್ಕೊಳ್ಳಿ. ಇದು ಏನು ಇದನ್ನೇ ಹೇಳ್ತಾರೆ, ಜಾಸ್ತಿ ಹೇಳ್ತಾರೆ ಅಂತ ಹಂಗ ಅನ್ಕೋಬೇಡಿ. ಈ ತರ 1 ವರ್ಷ ಕುತ್ಕೊಂಡು ಕಷ್ಟಪಟ್ಟು ಓದಿ ಸ್ನೇಹಿತರೆ. ಇವು ಹೇಳಿದ್ದನ್ನ ನಾ ಹೇಳಿದ್ದು ಇಷ್ಟು ನೋಟ್ಸ್ ಮಾಡ್ಕೊಳ್ಳಿ. ಬೇಕಾರೆ ನಾ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ನೀವು ಪಕ್ಕಾ ಪಾಲಿಟಿ ಕ್ವಶನ್ 20 ಬಂದ್ರೆ 18 ಕ್ವಶನ್ ಆರ್ಟ್ ಆನ್ಸರ್ ಮಾಡೇ ಮಾಡ್ತೀರಿ. ಬೇಕಾದ ಬರಲಿ, ಅದು ಬೇಕಾದ್ರೆ ನೀವು UPSC ಕ್ವಶನ್ ಕೂಡ ಸಾಲ್ವ್ ಮಾಡಲಿಲ್ಲ ಅಂದ್ರೆ ಕೇಳಿ, ಈ ತರ ಪಾಠ ಕೇಳ್ತಾ ಹೋಗಿ ಜಾಸ್ತಿ ಜನ. ಬಟ್ ಪ್ರೊವೈಡೆಡ್ ತುಂಬಾ ಜನ ಇದು ನೀವು ಮೆಂಬರ್ ಆಗ್ತಾ ಹೋದ್ರೆ ಗ್ರೂಪ್ಗೆ, ನಮಗೂ ಖುಷಿಯಿಂದ ನಾನು ಜಾಸ್ತಿ ಪಾಠವನ್ನು ಮಾಡ್ತೀನಿ. ಓಕೆ, ಇದು ಈ ಕೆಳಗಿನವರಲ್ಲಿ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿ ಯಾರು ಕೆಲಸ ಮಾಡ್ತಾರೆ? ಕೇಂದ್ರ ಹಿಂದಿ ಸಮಿತಿ ಅಂತ ಇರ್ತದೆ. ಚೇರ್ಮನ್ ಆಫ್ ಕೇಂದ್ರೀಯ ಹಿಂದಿ ಸಮಿತಿ ಯಾರು ಕೆಲಸ ಮಾಡ್ತಾರೆ? ಹಿಂದಿ ಸಮಿತಿ ಅಧ್ಯಕ್ಷರು ಚೇರ್ಮನ್ ಅವರೇ ಇರ್ತಾರೆ. ಸಂಸ್ಕೃತಿ ಸಚಿವರು ಇರ್ತಾರಲ್ಲ, ಅವರು ಇರ್ತಾರ. ಕಲ್ಚರಲ್ ಮಿನಿಸ್ಟರ್. ಭಾರತದ ಪ್ರಧಾನಮಂತ್ರಿಗಳೇ ಇರ್ತಾರ, ಅಥವಾ ಭಾರತದ ಉಪರಾಷ್ಟ್ರಪತಿಯವರಿಗೆ ಈಗ ಇರ್ತದ, ಅಥವಾ ಅಧಿಕೃತ ಭಾಷೆಗಳ ರಾಜ್ಯ ಸಚಿವರಂತ ಒಬ್ರು ಇರ್ತಾರ, ಅವ್ರು ಇರ್ತಾರ. ಯಾವುದು ಸರಿಯಾದ ಉತ್ತರ? ಚೆನ್ನಾಗಿದೆ ಆನ್ಸರ್ ಇದು, ಭಾರತದ ಪ್ರಧಾನಿ ಇರ್ತಾರೆ. ಕನ್ಫ್ಯೂಸ್ ಆಗಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಸಂಸ್ಕೃತಿ ಇದ್ರೂ ಇರ್ಬೋದು ಅನ್ಸುತ್ತೆ. ಮೋಸ್ಟ್ಲಿ ಉಪರಾಷ್ಟ್ರಪತಿಗೆ ಅಷ್ಟೊಂದು ಕೆಲಸ ಇಲ್ಲ, ಇದ್ರೂ ಇರ್ಬೋದು ಅಂತ ಇಮ್ಯಾಜಿನೇಷನ್ ಬರುತ್ತೆ ನಿಮಗೆ. ಅಧಿಕೃತ ಭಾಷೆ ಒಬ್ಬ ಮಿನಿಸ್ಟರ್ ಇದ್ರೂ ಇರ್ಬೋದು. ಸುಮ್ಮನೆ ಹಿಂಗೆ ಈ ತರ ಆಗಲ್ಲ, ಕನ್ಫ್ಯೂಸ್ ಆಗ್ಲಿ ಅಂತ ಕೊಟ್ಟಿರ್ತಾರೆ. ಸೊ ನೀಟಾಗಿ ಸ್ವಲ್ಪ ತಿಳ್ಕೊಂತ ಹೋಗ್ಬಿಡೋಣ. ಸಾಕಷ್ಟು ರಿವಿಷನ್ ಆದ್ರೆ ಪರ್ಫೆಕ್ಟ್ ಆಗ್ತೀರಿ. ಇವೆರಡು ಸಬ್ಜೆಕ್ಟ್ ನೀಟಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನೇ ಟಫ್ ಬಂದ್ರು ಈಸಿಯಾಗಿ ಆನ್ಸರ್ ಮಾಡುವಂಥದ್ದು. ಓಕೆ, ಚೆನ್ನಾಗಿ ಓದಿ ಸ್ನೇಹಿತರೆ. ಮತ್ತೆ ಇದೇ ಸೀರೀಸ್ ಆಲ್ಮೋಸ್ಟ್ ಇದೊಂದು 100 ವಿಡಿಯೋಸ್ ಮಾಡಿ ಕೊಡ್ತೀನಿ ನಾನು. ಈ ಬರುವಂತ PSI ಎಕ್ಸಾಮ್, PDO
ಈ FDA SDA ಈ KS IAS ಎಲ್ಲ ರೀತಿ ಎಕ್ಸಾಮ್ಸಿಗೆ ಆಗುತ್ತೆ. ಈಗ ನೀವು ಫಾಲೋ ಮಾಡ್ತಾ ಹೋಗಿ, ಬೇಕಾದ್ರೆ 2000 ನೆಕ್ಸ್ಟ್ ಇರುವಂಥ UPSC ಎಕ್ಸಾಮದ್ದು ಪಾಲಿಟಿ ಮತ್ತು ಎಕನಾಮಿಕ್ ಕ್ಲಾಸ್ ಅಟೆಂಡ್ ಮಾಡಿ, ಕ್ವಶನ್ ಅಟೆಂಡ್ ಮಾಡಿ, ಈಸಿಯಾಗಿ ಸಾಲ್ವ್ ಆಗ್ತದೆ. ಮತ್ತು ಈ ಬರುವಂಥ ಎಲ್ಲ ಪಾಲಿಟಿ ಈಸಿ ಕ್ವಶನ್ಸ್ಗಳು ಆಗ್ತಾವೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಆದಷ್ಟು ಜನಕ್ಕೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಮತ್ತು ಅಟ್ಲೀಸ್ಟ್ ಲೈಕ್ ಬಟನ್ ಆದರೂ ಒತ್ಬೋದಾ, ಕಮೆಂಟ್ ಮಾಡೋಕ್ಕಾಗಲಿಕ್ಕಂದ್ರೆ, ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಈ ಥರದ್ದೆಲ್ಲ ಅಟ್ಲೀಸ್ಟ್ ನೀವು ಮಾಡ್ತಾ ಹೋದಾಗ ತುಂಬ ಜನ ಸ್ಟೂಡೆಂಟ್ ಅಂದಾಗ ನಮಗೂ ಒಂದು ಖುಷಿ ಇರುತ್ತೆ. ಈಗ ಹಂಗೆ ಸುಮ್ಮನೆ ನಾವು ಹೇಳ್ಬಿಟ್ರೆ ನಮಗೂ ಒಂದು ಏನೋ ಒಂದು ಖುಷಿ ಅನ್ನೋದು ಬೇಕಲ್ಲ. ನೀವು ಇಷ್ಟ ಆಗಿದೆ, ನಿಮ್ಗೆ ಏನೋ ಒಳ್ಳೇದಾಗ್ತಾ ಇದೆ ಅಂದರೆ ಅವಾಗ ನೀವು ಲೈಕ್ ಮಾಡ್ತಾ ಹೋಗಿ, ನಮಗೂ ಖುಷಿ ಆಗ್ತದೆ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗ.